ರಾತ್ರಿ ಕಳೆದು ಬೆಳಗಾದರೆ ಸಾಕು ರಾಜ್ಯದ ಜನರಿಗೆ ಡಿಸೈನ್ ಶಾಕ್ ಗ್ಯಾರಂಟಿ. ಬದುಕೋದೇ ಕಷ್ಟ ಅನ್ನೋ ರೇಂಜ್ಗೆ ಮೆಟ್ರೋ, ಪೆಟ್ರೋಲ್, ಡೀಸೆಲ್, ಟೋಲು, ಕರೆಂಟು, ಹಾಲಿನ ರೇಟು ಜಂಪ್ ಆಗ್ತಾ ದುಬಾರಿ ದುನಿಯಾ ಆಗಿ ಬಣ್ಣ ಬದಲಾಯಿಸಿದೆ. ನೀರಿನ ಬೆಲೆಯೂ ಕೂಡ ಏರಿಕೆ ಮಾಡ್ತೀವಿ ಅಂತಿದ್ದ ಸರ್ಕಾರ ಫೈನಲಿ ಜೈ ಎಂದಿದೆ. ಶಾಕ್ ಮೇಲೆ ಶಾಕ್ ಅಲ್ಲಿರೋ ಸಿಟಿ ಜನರಿಗೆ ಇದೀಗ ಖಾಸಗಿ ಶಾಲೆಗಳು ಕೂಡ ಬಿಗ್ ಶಾಕ್ ಕೊಡ್ತಾ ಇದೆ. ಈಗ ಸರ್ಕಾರನೇ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಜನಸಾಮಾನ್ಯರ ಹೊರೆ ಜಾಸ್ತಿ ಆಗಿದ್ರಿಂದನೇ ನಾವು ಮಾಡಬೇಕಾಗಿದೆ. ಸೊ ಈಗ ಶಿಕ್ಷಕರು ಪ್ರತಿದಿನ ಅವ್ರು ಕೇಳಿದ್ರೆ ನಮ್ಮ ಬದುಕೋದು ಕಷ್ಟ ಆಗ್ತಾ ಇದೆ. ಸರ್ಕಾರ ನಮ್ಗೆ 15% ಕೊಟ್ಟಿರೋದ್ರಿಂದ ನಾವು 20% ಜಾಸ್ತಿ ಮೇಲೆ ಮಾಡಬೇಕಾಗಿದೆ. ದುಬಾರಿ ದುಬಾರಿ ದುಬಾರಿ. ಕಳೆದ ಒಂದು ವಾರದಿಂದ ದುಬಾರಿ ದುನಿಯಾ ಸ್ಟಾರ್ಟ್ ಆಗಿ ಡಿಜೆ ಸೌಂಡ್ಸ್ಗೆ ಕುಣಿದು ಕುಪ್ಪಳಿಸಿ ಜನರ ಬಿಪಿ ರೈಸ್ ಮಾಡಿಸ್ಬಿಟ್ಟಿದೆ. ಏನು ಮುಟ್ಟೋಕು ಆಗಲ್ಲ, ಮಾತಾಡೋದಂತೂ ಬೇಡವೇ ಬೇಡ. ಒಂದ ಎರಡ ರಾತ್ರಿ ಕಳೆದು ಬೆಳಗಾದ್ರೆ ಸಾಕು ಶಾಕ್ ಶಾಕ್ ಶಾಕ್. ಲೈಟ್ ಹಾಕಿದ್ರೆ ಕರೆಂಟ್ ಶಾಕ್, ಹಾಲು ಬಿಸಿ ಮಾಡಿದ್ರೆ ಅಲ್ಲೂ ಶಾಕ್, ಮೆಟ್ರೋ ಏರಿದ್ರು ಶಾಕ್, ಡೀಸೆಲ್ ಪೆಟ್ರೋಲ್ ಹಾಕ್ಸಿದ್ರು ಶಾಕ್. ಸಾಕಪ್ಪ ಸಾಕು, ಸುಸ್ತಾಗೋಯ್ತು ಅಂತ ಒಂದು ಗ್ಲಾಸ್ ನೀರು ಕುಡಿದ್ರೆ ಅಲ್ಲೂ ಶಾಕ್. ನೀವು ಶಾಕ್ ಕೊಟ್ರೆ ನಾವು ಸುಮ್ಮನೆ ಇರ್ತೀವ ಅಂತ ಇದೀಗ ಪ್ರೈವೇಟ್ ಸ್ಕೂಲ್ ಅಧ್ಯಕ್ಷ ಮಕ್ಕಳ ಪೋಷಕರಿಗೆ ಬಿಗ್ ಶಾಕ್ ಕೊಟ್ಟು ದೊಡ್ಡ ಕತ್ತರಿಯನ್ನೇ ಹಾಕ್ಬಿಟ್ಟಿದೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮೇಲೆ ನಮ್ಮ ಲೆಕ್ಕ ಎಂದ ಕೃಪಾ. ದುಬಾರಿ ದುನಿಯಾ ಜೊತೆ ಕೈ ಜೋಡಿಸಿದ ಪ್ರೈವೇಟ್ ಸ್ಕೂಲ್. ನಿಮಗೆ ಗೊತ್ತು, ಏಪ್ರಿಲ್ ಶುರುವಾಗಿದ್ದೇ ಆಗಿದ್ದು ದುಬಾರಿ ದುನಿಯಾ ಸ್ಟಾರ್ಟ್ ಆಗಿ ಸಿಟಿ ಜನರ ಪಿತ್ತ ನೆತ್ತಿಗೇರಿದೆ. ಪೆಟ್ರೋಲ್, ಡೀಸೆಲ್, ಹಾಲು, ನೀರು, ಕರೆಂಟ್ ಬಿಲ್ ಸರ್ರ್ ಅಂತ ಜಂಪ್ ಹೊಡೆದಿದ್ದು. ನಾವು ನಿಮ್ಮ ಜೊತೆ ಸೇರ್ತೀವಿ ಅಂತ ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಕೈ ಜೋಡಿಸಿ ನಿಮ್ಮ ಮಕ್ಕಳ ಸ್ಕೂಲ್ ಫೀಸ್ ದುಬಾರಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ರಾಜ್ಯದಲ್ಲಿ 15% 20% ಸ್ಕೂಲ್ ಫೀಸ್ ಹೆಚ್ಚು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ನ್ಯೂಸ್ ಫಸ್ಟ್ಗೆ ಮಾಹಿತಿ ನೀಡಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕೃಪಾ ಫೀಸ್ ಹೆಚ್ಚಿಸೋ ನಿರ್ಧಾರಕ್ಕೆ ಬಂದಿದ್ಯಾಕೆ? ನಮ್ಗೆಲ್ರಿಗೂ ಗೊತ್ತಿರುವಂತೆ ಸಾಲು ಸಾಲು ಬೆಲೆ ಏರಿಕೆ ಸಮರಕ್ಕೂ ಹೆದ್ದಾರಿಯಾಗ್ಬಿಟ್ಟಿತ್ತು. ಕೇಸರಿ ಕೈಗಳ ಮಧ್ಯೆ ಜಿದ್ದಾಜಿದ್ದಿಗೂ ವೇದಿಕೆಯಾಗಿತ್ತು. ಬೆಲೆ ಏರಿಕೆಯನ್ನ ಇಳಿಸಿ ಅನ್ನೋ ಕೂಗು ಕೇಳಿ ಬಂದಿತ್ತು. ಈ ಮಧ್ಯೆ ಕೃಪಾ ಈ ನಿರ್ಧಾರಕ್ಕೆ ಬಂದಿದ್ಯಾಕೆ? ರಾಜ್ಯದಲ್ಲಿ ಡೀಸೆಲ್, ಪೆಟ್ರೋಲ್, ವಿದ್ಯುತ್ ದರ ಏರಿಕೆಯಾಗಿ ಸ್ಪೀಡ್ ಆಗಿ ರನ್ ಆಗ್ತಾ ಇದೆ. ಹೀಗಿರುವಾಗ ನಾವು ಕೂಡ ಶುಲ್ಕ ಹೆಚ್ಚಳ ಮಾಡಬೇಕಾದ ಪರಿಸ್ಥಿತಿ ಇದೆ. ಕಾನೂನಿನಲ್ಲಿ 15% ಶುಲ್ಕ ಹೆಚ್ಚಳ ಮಾಡಲು ಅವಕಾಶ ಇದೆ. ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡುವ ಶಿಕ್ಷಕರಿಗೆ ನಾವು ಸಂಬಳ ಹೆಚ್ಚಳ ಮಾಡಬೇಕು. ಕಟ್ಟಡದ ತೆರಿಗೆ ಜಾಸ್ತಿ ಆಗಿದೆ. ಡೀಸೆಲ್ ದರ ಏರಿಕೆಯಿಂದ ಸಾರಿಗೆ ಖರ್ಚು ಹೆಚ್ಚಾಗಿದೆ. ಇದರಿಂದ ಅನಿವಾರ್ಯವಾಗಿ ನಾವು ಶಾಲಾ ಮಕ್ಕಳ ಶುಲ್ಕ ಮತ್ತು ಶಾಲಾ ಮಕ್ಕಳ ವ್ಯಾನ್ ದರ ಕೂಡ ಜಾಸ್ತಿ ಮಾಡ್ತಿದೀವಿ ಅಂತ ಖಾಸಗಿ ಶಾಲಾ ಒಕ್ಕೂಟ ಕೃಪಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹೇಳಿದ್ದಾರೆ. ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಗಾಡಿ ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗಿದೆ. ಆಮೇಲೆ ಬಿಲ್ಡಿಂಗಿಗೆ ಹೊಸದಾಗಿ ಬೆಂಗಳೂರಿನಂಥ ಕಡೆ ಬಿಲ್ಡಿಂಗ್ ಟ್ಯಾಕ್ಸಸ್ ಅಂತ, ಈವನ್ ರೂರಲಲ್ಲೂ ಕೂಡ ಸ್ಕೂಲ್ ಬಿಲ್ಡಿಂಗ್ ಟ್ಯಾಕ್ಸಸ್ ಅಂತ ಹೊಸದಾಗಿ ಲೇವಿ ಮಾಡಿದ್ದಾರೆ. ಆಮೇಲೆ ಈ ವಿದ್ಯುತ್ ದರನೂ ಕೂಡ ಜಾಸ್ತಿ ಆಗಿದೆ. ಸೊ ಹಾಗೆಯೇ ಈ ದಿನನಿತ್ಯದ ವಸ್ತುಗಳ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಶಿಕ್ಷಕರು ಸಹಜವಾಗಿ ಜಾಸ್ತಿ ಸ್ಯಾಲ್ರಿ ಕೇಳೋದ್ರಿಂದ ಸೊ ನಾವು ಬೆಲೆಗಳನ್ನು ರೈಸ್ ಮಾಡುವಂತಹ ನಿರ್ಧಾರಕ್ಕೆ ಈಗ ಆಲ್ರೆಡಿ ಬಂದಿದ್ದೀವಿ. ಅದು 15% ಸಾಕಾಗೋದಿಲ್ಲ. ನಮಗೆ 15% 20% ನಮಗೆ ಪ್ರೈಸಸನ್ನು ರೈಸ್ ಮಾಡಬೇಕಾಗುತ್ತೆ ಶಾಲಾ ಶುಲ್ಕದಲ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಬಗ್ಗೆ ನಾವು ಪೋಷಕರನ್ನ ಪ್ರಶ್ನೆ ಮಾಡಿದಾಗ ದಯವಿಟ್ಟು ಬರೆ ಹಾಕಬೇಡಿ, ಹೀಗಾದ್ರೆ ಹೇಗೆ ಅಂತ ಪ್ರಶ್ನಿಸಿ ದರ ಇಳಿಸುವಂತೆ ಮನವಿ ಮಾಡಿದ್ದಾರೆ. ಈಗಾಗಲೇ ಇರುವುದನ್ನ ಜಾಸ್ತಿ ಇದೆ, ಇದನ್ನೇ ಕಟ್ಟಕ್ಕಾಗ್ತಾ ಇಲ್ಲ ಕೆಲವೊಂದು ಬಡ ಜನರಿಗೆ. ಮತ್ತು ಇದು ಇನ್ನೂ ಜಾಸ್ತಿ ಮಾಡಿದರೆ ಇದು ಸಾರ್ವಜನಿಕರ ಮೇಲೆ ಹೊರೆ ಆಗುತ್ತೆ, ಅದು ಬಡ ಕುಟುಂಬಗಳಿಗೆ ಹೊರೆ ಆಗುತ್ತೆ. ಆದಟ್ಟ ಇನ್ನು ಈಗ ಇರೋದು ಕಂಟಿನ್ಯೂ ಇಷ್ಟೇ ಇದ್ದರೆ ಚೆನ್ನಾಗಾಗುತ್ತೆ. ಒಟ್ಟಾರೆ ಸಾಲು ಸಾಲು ಬೆಲೆ ಏರಿಕೆ ಇಷ್ಟು ದಿನ ಜನಸಾಮಾನ್ಯರನ್ನ ಕುಗ್ಗಿಸಿದ್ರೆ ಈಗ ಪೋಷಕರು ಕುಗ್ಗುವಂತೆ ಆಗ್ಬಿಟ್ಟಿದೆ. ಹೀಗೆ ಮುಂದುವರೆದ್ರೆ ಈ ದುಬಾರಿ ದುನಿಯಾದಲ್ಲಿ ಜನರು ಬದುಕೋದೇ ಕಷ್ಟ. ಅದರಲ್ಲೂ ಬಡ ಮಕ್ಕಳ ಪೋಷಕರ ಬದುಕಂತೂ ಮತ್ತಷ್ಟು ದುಸ್ತರವಾಗಲಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.